ಈಗ ಕ್ವಶನ್ ಕ್ವಶನ್ 1 ತಗೊಳ್ಳಿ. ಫಸ್ಟ್ ಕ್ವಶನ್ 1 ಮಾಡೋದು. ಆರ್ಚ್ ಈ ತರ ಇದೆ ನೋಡಿ, ಹಿಂಗಿದೆ ಆರ್ಚ್. ಕರೆಕ್ಟಾ? ಫಸ್ಟ್ ಕ್ವಶನ್ ಎಷ್ಟು ನೋಡಿ, ಅದು ಲೋಡಿಂಗ್ ಎಲ್ಲ ಇದೆ ಅಲ್ಲಿ. ಇಲ್ಲೊಂದು ವರ್ಟಿಕಲ್ ರಿಯಾಕ್ಷನ್ ಇದೆ. ವರ್ಟಿಕಲ್ ರಿಯಾಕ್ಷನ್ ನಾನು ನೋಡ್ಕೊಡ್ತೀನಿ. ಇಲ್ಲಿ ಹೊಡಿದಾಂಟ್ ರಿಯಾಕ್ಷನ್. ಯಾವುದು? ಅಲ್ಲಿರ್ಬೇಕು ನೋಡ್ತೀನಿ. ಬರ್ರಿ. ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಹೊರಿಜಾಂಟಲ್ ರಿಯಾಕ್ಷನ್. ಗೊತ್ತಲ್ಲ ಅದು? ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಹೊರಿಜಾಂಟಲ್ ರಿಯಾಕ್ಷನ್. ABC ಹೊರಿಜಾಂಟಲ್ ರಿಯಾಕ್ಷನ್. ಅದಕ್ಕೆ ಏನ್ ಮಾಡ್ತೀರಿ ಹೇಳಿ? ಫಾರ್ ದಟ್ ಫಸ್ಟ್ ಫೈಂಡ್ ವರ್ಟಿಕಲ್ ರಿಯಾಕ್ಷನ್ಸ್. ದೆನ್ ಏನ್ ಮಾಡಿ? ದೆನ್ ಡ್ರಾ ದಿ ಆರ್ಚ್ ಒನ್ಸ್ ಅಗೈನ್. ಮಾರ್ಕ್ ಕ್ರೌನ್ ಓನ್ಲಿ ಇಫ್ ರಿಕ್ವೈರ್ಡ್. ಜಪ್ಗೆ ಸರಿ, ಮಾರ್ಕ್ ಕ್ರೌನ್ ಓನ್ಲಿ ಇಫ್ ರಿಕ್ವೈರ್ಡ್. ಇಲ್ಲಾರ ಮಾರ್ಕ್ ಮಾಡಬಾರ್ದು ನೀವು. ಆ ಕ್ರೌನ್ ಬೇಕಾದ್ರೆ ಮಾತ್ರ ಮಾರ್ಕ್ ಮಾಡಬೇಕು. ಮಾರ್ಕ್ ಕ್ರೌನ್ ಓನ್ಲಿ ಇಫ್ ರಿಕ್ವೈರ್ಡ್ ಅಂಡ್ ಫೈಂಡ್ H by taking sections and performing integration. ಆಯ್ತಾ? H ಬಂತೀಗ ನೋಡಿ. ರೈಟ್. ಟಿಲ್ ವಿ ಗೆಟ್ H ಈಸ್ ಏನು? ಇದೇ ಸಬ್ಜೆಕ್ಟ್ ಇದು. ಏನು? ಹಾ, ಟಿಲ್ ವಿ ಗೆಟ್ H ಈಸ್ ಏನ್ ಬರೋದು? IS ಹಂಗೆ ಬರ್ಕೊಳ್ಳಿ. ISA ಅಂತ ಬರ್ಕೊಳ್ಳಿ. ಟಿಲ್ ವಿ ಗೆಟ್ H ಈಸ್ ISA. ರೈಟ್. ಒನ್ಸ್ ವಿ ಗೆಟ್ H in the question, they can ask ಏನ್ ಹೇಳಿ? ಬೆಂಡಿಂಗ್ ಮೊಮೆಂಟ್, ರೇಡಿಯಲ್ ಶಿಯರ್ and normal thrust. In the question, they can ask bending moment, radial shear and normal thrust. At any point in the arch, aurishta, at any point in the arch, just one point will be given. ಒಂದೇ ಪಾಯಿಂಟ್ ಕೊಡ್ತಾರೆ ಅವ್ರು. ಎಲ್ಲ ಒಂದು ಪಾಯಿಂಟ್ ಕೊಡ್ತಾರೆ, ಅಲ್ಲಿ ಮಾಡಿ ಅಂತಾರೆ. ಕರೆಕ್ಟಾ? ರೈಟ್. ಫಾರ್ ದಟ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಯಾವುದು? SA1 ಏನದಕ್ಕೆ? SA1 SA2 ಯಾವುದು? ಫಾರ್ ದಟ್ ಯು ಹ್ಯಾವ್ ಟು ಗೋ ಟು SA1. ಬ್ಯಾಕ್ ಟು SA1. ರೈಟ್. ಬ್ಯಾಕ್ ಟು SA1. ರೈಟ್. ಆಯ್ತಲ್ಲ? ಗೋ ಬ್ಯಾಕ್ ಟು SA1. ಬರೀ SA1. ಬಟ್ ನೋಟ್, ದೇರ್ ಎಲ್ಲಿ? SA1 ನಲ್ಲಿ H ವಿ ಫೈಂಡ್ ಬೈ ಈಸಿ ಕಾನ್ಸೆಪ್ಟ್. ಏನ್ ಹೇಳಿ? ಏನ್ ಮಾಡ್ತೀರಿ ನೀವಲ್ಲಿ? ದೇರ್ ಯು ಫೈಂಡ್ H ಬೈ ಈಸಿ ಕಾನ್ಸೆಪ್ಟ್. ಏನದು? ಬೆಂಡಿಂಗ್ ಮೂಮೆಂಟ್ ಅಟ್ ಇಂಟರ್ನಲ್ ಹಿಂಜ್ ಈಕ್ವಲ್ ಟು 0. ಬರೀ ಅಲ್ಲಿ ಏನ್ ಮಾಡಿದ್ರಿ ನೀವು? SA1 ನಲ್ಲಿ ದೇರ್ ವಿ ಫೈಂಡ್ H ಬೈ ಈಸಿ ಕಾನ್ಸೆಪ್ಟ್. ದಟ್ ಈಸ್ ವಾಟ್? BM ಅಟ್ ಇಂಟರ್ನಲ್ ಹಿಂಜ್ ಈಕ್ವಲ್ ಟು 0. ಜಪ್ಪ ಇದೆಯಾ? ಆ ಕರ್ವ್ ನಲ್ಲಿ ಹಿಂಜ್ ಆಗ್ತಾರೆ ಅಲ್ಲಿ. ಬಟ್ ಹಿಯರ್ ವಿ ಗೆಟ್ H ಬೈ ವಾಟ್? ಇಲ್ಲಿ ಇಂಟಗ್ರೇಷನ್. ಹಿಯರ್ ವಿ ಗೆಟ್ ಬೈ ಇಂಟಗ್ರೇಷನ್. ದೇರ್ ಫಾರ್ H just 1 marks. ಅಲ್ಲಿ ಒಂದೇ ಮಾರ್ಕ್ಸ್ ಅಲ್ಲಿ. ಯಾಕೆ? ಈಸಿ ಅಲ್ಲಿ. ಬಟ್ ಹಿಯರ್ ಏನ್ ಹೇಳಿ? ಮೇಜರ್ ಮಾರ್ಕ್ಸ್ ಫಾರ್ ವಾಟ್? ಹಿಯರ್ ಮೇಜರ್ ಮಾರ್ಕ್ಸ್ ಯಾವುದಕ್ಕೆ? ಫಾರ್ H ಓನ್ಲಿ. ಮೇ ಬಿ ಏನು 12 to 15 ಔಟ್ ಆಫ್ ಎಷ್ಟು? 12 to 15 ಔಟ್ ಆಫ್ ಇಲ್ಲಿ 12 to 15 ಔಟ್ ಆಫ್ ಎಷ್ಟು? ಔಟ್ ಆಫ್ 20. ಅಲ್ಲಂಗಲ್ಲ, ಅಲ್ಲಿ ಹೆಚ್ಚಿರೋ ಒಂದೇ ಮಾರ್ಕ್ಸ್, ಅಲ್ಲಿ ಏನಿಲ್ಲ. ಆಯ್ತಲ್ಲ? ಇಲ್ಲಿ ಹೆಚ್ಚೇ ಇಂಪಾರ್ಟೆಂಟ್.
ಆಯ್ತು. ಈಗ ನಾವು ಕಂಟಿನ್ಯೂ ಆಸ್ ಪರ್ SA1. ನಾವು ಕಂಟಿನ್ಯೂ ಆಸ್ ಪರ್ SA1. ಈಗ ನೋಡಿ, ನಾವು ಕ್ರೌನ್ ಹ್ಯಾಸ್ ಟು ಬಿ ಮಾರ್ಕ್ಡ್. ಈಗ ಕ್ರೌನ್ ಮಾರ್ಕ್ ಮಾಡಬೇಕು. ಬರೀ ನೋಡಿ, ಕ್ರೌನ್ ಸಿ ಮಾರ್ಕ್ ಮಾಡಿ ನೋಡಿ, ಬರೀ ನಾವು ಕ್ರೌನ್ ಈಸ್ ಟು ಬಿ ಮಾರ್ಕ್ಡ್ ಅಂಡ್ ನೋಟ್ ದೇರ್ ಇಸ್ ನೋ ಹಿಂಜ್ ದೇರ್. ಅಲ್ಲಿ ಹಿಂಜಿಲ್ಲ. ನೀವು ಫೋರ್ತ್ ಏನ್ ಮಾಡಿದ್ರಿ, ಇಲ್ಲೇನಾಗ್ತಿದ್ರಿ, ಒಂದು ಇಲ್ಲೊಂದು ಏನಾಗ್ತಿದ್ರಿ ಮುಂಚೆ ಅಲ್ಲ, ಅಲ್ಲೊಂದೇನು ಬರ್ತಾ ಇತ್ತು, ಹಿಂಜ್ ಬರ್ತಾ ಇತ್ತು. ಇಲ್ಲಿ ಹಿಂಜಿಲ್ಲ, ಮಾರ್ಕ್ ಮಾಡಿ ಕ್ರೌನ್ ಮಾಡಿ ಆಯ್ತಲ್ಲ. ಆಲ್ಸೋ ಏನ್ ಮಾಡಿ, ಮಾರ್ಕ್ ಆಲ್ ದ ಲೋಡಿಂಗ್. ಆಲ್ಸೋ ಮಾರ್ಕ್ ಆಲ್ ದ ಲೋಡಿಂಗ್, ಎಲ್ಲ ಲೋಡಿಂಗ್. ನಾವು ನೋ ಇಂಟಗ್ರೇಷನ್. ನಾವು ನೋ ಇಂಟಗ್ರೇಷನ್ ಏನ್ ಮಾಡಿ ಗೊತ್ತಾ, ನಾವು ನೋ ಇಂಟಗ್ರೇಷನ್ ಮಾರ್ಕ್ ಕಟ್ ಡಿಸ್ಟೆನ್ಸಸ್. ಇಲ್ಲಿ ಇನ್ನೊಂದು ಸ್ಕೆಚ್ ಬರೀಬೇಕು ನೀವು, ಕಟ್ ಡಿಸ್ಟೆನ್ಸಸ್. ಸೊ ಒನ್ ಮೋರ್ ಸ್ಕೆಚ್, ಗೊತ್ತಾಯ್ತಲ್ಲ ಈಗ ನೋಡಿ. ಒನ್ ಮೋರ್ ಸ್ಕೆಚ್ ಆಫ್ಟರ್ ಗೆಟಿಂಗ್ ವಾಟ್, ಯಾವ್ದು ಹೇಳಿ? ಒನ್ ಮೋರ್ ಸ್ಕೆಚ್ ಆಫ್ಟರ್ ಗೆಟಿಂಗ್ ಯಾರು? ಆಫ್ಟರ್ ಗೆಟಿಂಗ್ ಎಚ್ ನೋಡಿ, ಆಫ್ಟರ್ ಗೆಟಿಂಗ್ ಎಚ್ ಹೇಳಿ. ಆಯ್ತು ಬಿಡಿ. ದಿಸ್ ಈಸ್ ಫಾರ್ ವಾಟ್? ದಿಸ್ ಈಸ್ ಫಾರ್ ಯಾರು ಹೇಳಿ? BMRS ಅಂಡ್ ವಾಟ್? NTಗೆ. ಆಯ್ತು. ಕಟ್ ಡಿಸ್ಟೆನ್ಸಸ್ ಬರೀ ಒಂದು ನಿಮಿಷ ಬಿಟ್ವಿ ಹಂಗೆ ನೋಡಿ. ಅವ್ರೇನು ಕೊಟ್ಟರು? ಫಸ್ಟ್ ಕ್ವಶನ್ ನೋಡಿದ್ದು UDL ಆಫ್ 30 kN per meter. ಜಾಪ ಇದೆಯಾ? 30 kN per meter. ಆಮೇಲೆ ಇಲ್ಲೊಂದು ನೋಡಿತ್ತು, ನೆಕ್ಸ್ಟ್ 8 ಮೀಟರ್. ಇದು ಇಲ್ಲಿ ಅರ್ಧ ಎಷ್ಟು? 20. ಇದು ಅರ್ಧ ಎಷ್ಟು? 20. ಸ್ಪ್ಯಾನ್ ಎಷ್ಟು? 40. ರೈಟ್. ಅಲ್ಲೇ ಬರೀ 40. ರೈಟ್ ಬರೀರಿ. ಬಿಲೋ ಬಾಟಮ್ ಸೈಡ್ ಮಾರ್ಕ್ ಸ್ಪ್ಯಾನ್ ಅಂಡ್ ಹಾಫ್ ದ ಸ್ಪ್ಯಾನ್ಸ್. ನೋಡಿ ತರ, ಬಾಟಮ್ ಸೈಡ್ ಮಾರ್ಕ್ ಸ್ಪ್ಯಾನ್ ಅಂಡ್ ಹಾಫ್ ದ ಸ್ಪ್ಯಾನ್ಸ್. ಅಪ್ಪರ್ ಸೈಡ್ ಮಾರ್ಕ್ ಕಟ್ ಡಿಸ್ಟೆನ್ಸಸ್. ಇಲ್ಲೊಂದು ಲೋಡ್ ಇದೆ 8. ಎಷ್ಟದು ನೋಡಿ? 100 kN. ಕರೆಕ್ಟ್ ಕಾಣ್ತಾ ಇದೆಯಾ ಇಲ್ಲಿ ನೋಡಿ? 100 kN. ಅವ್ರು ನೋಡಿ ಇಲ್ಲಿಂದ ಎಲ್ಲಿ ಕೊಟ್ಟಿದ್ದಾರೆ? ಎಷ್ಟು ಹೇಳಿದ್ದು? 8. ನೀವು ಮುಂಚೆ ಇಲ್ಲಿ ಬರೆಯಲ್ಲ, 8 ಎಲ್ಲಿ ಬರೀತೀನಿ? ಅದು ಇಲ್ಲಿ ಏನು ಬರೆಯೋದು ನೀವು? ಮುಂಚೆ ಅಲ್ಲ, ಎಕ್ಸ್. ಈಗ ಹಂಗಲ್ಲ ನೋಡಿ, ಅರ್ಧ ಸ್ಪ್ಯಾನ್ ಬರೀರಿ, ಫುಲ್ ಸ್ಪ್ಯಾನ್ ಬರೀರಿ. ಆಮೇಲೆ ಮಾರ್ಕ್ ಕಟ್ ಡಿಸ್ಟೆನ್ಸಸ್. ಇದೆಷ್ಟು? ಇದಿಷ್ಟು. ಈ ಲೋಡು 60 ಕಿಲೋಮೀಟರ್ ನೋಡಿ, ಕ್ರೌನ್ ಅಲ್ಲೇ ಇದೆ. ಇನ್ನೊಂದು ಲೋಡು 200 ಕಿಲೋಮೀಟರ್ ಎಟ್ 12 ಮೀಟರ್. ಇಲ್ಲಿದೆ 12 ಮೀಟರ್ ಜಾಸ್ತಿ ಇದೆ, ಕರೆಕ್ಟಾ ನೋಡಿ. ಇದು 200 ಕಿಲೋಮೀಟರ್. ಈಗ ನೋಡಿ, ಕಟ್ ಎಲ್ಲ ಕಟ್ ಎಷ್ಟು ಹೇಳಿದು? ಇದು 28 ಕಡೆ ಎಷ್ಟಿದೆ? 12 ಮೀಟರ್. ಇದು ಎಷ್ಟು? ಇದು 12 ಮೀಟರ್. ಹಿಂಗ್ ಬರೀ, ಇದು 8. ಈ ತರ ಬರೀ. ಹೈಟ್ ಎಷ್ಟು ಸೆಂಟ್ರಲ್ದು? 8 ಮೀಟರ್ ಹೈಟ್. ಈ ತರ ಕಟ್ ಬರೀಲ್ಲ ಮುಂಚೆ. ಈಗ ಮಾರ್ಕ್ ಆಯ್ತಲ್ಲ, ಇದಾದ್ಮೇಲೆ ಬರೀ ನೆಕ್ಸ್ಟ್ ಎಲ್ಲ ಮಾರ್ಕ್ ಆಯ್ತಲ್ಲ. ಈಗ ನೆಕ್ಸ್ಟ್ ಮಾರ್ಕ್ ದ ಪಾಯಿಂಟ್ ವೇರ್ BMRS and NT required. Mark the point where BMRS and NT required. BMRS and NT required. ನೋಡಿ, ಕಲರ್ ಯೂಸ್ ಮಾಡ್ತೀಯಾನು? ಬೆಟರ್ ರೆಡ್ ಕಲರ್. ABC. ಈ ಪಾಯಿಂಟ್ ಯಾರು ಹೇಳಿ? D. ಈ ಪಾಯಿಂಟ್ ಯಾರು? E. ಆಯ್ತು ನೋಡಿ. ಮಾರ್ಕ್ ದ ಪಾಯಿಂಟ್ ವೇರ್ ಏನು ಹೇಳಿ ನಾನು? BMRS and NT required. ಆಯ್ತಲ್ಲ, ರೈಟ್. ಮಾರ್ಕ್ ದ ಪಾಯಿಂಟ್. ದೆನ್ ರೈಟ್ ಬರೀರಿ. While practicing, preferably red color. While practicing, preferably red color. Unless it is what? Standard point. Standard point ಅಲ್ಲಿ ಮಾರ್ಕ್ ಮಾಡೋಂಗಿಲ್ಲ, ಹೇಳಿ. ಅಲ್ಲೇ ಕಾಣ್ತಾ ಇದೆಯಲ್ಲ. Unless it is a standard point. ಸ್ಟ್ಯಾಂಡರ್ಡ್ ಅಲ್ಲಿ ಮಾರ್ಕ್ ಮಾಡೋಂಗಿಲ್ಲ. ಹೊಸ ಪಾಯಿಂಟ್ ಯಾವ್ದು ಬೇರೆ ಪಾಯಿಂಟ್ ಕೊಟ್ಟರೆ ಮಾರ್ಕ್ ಮಾಡ್ಬೇಕು ನೀವು. Unless it is what? Standard point. Any extra distance for what? For any extra distance
required for that point. Mark at bottom, top alla, bottom alla mark ಮಾಡಿ. Any extra distance required for that point, mark in the bottom. ಇಲ್ಲಿ ವಿ ಎ ಎಷ್ಟು ಬಂದಿದೆ ನಿಮಗೆ ಹೇಳಿ? ವಿ ಎ ಇಲ್ಲೆಲ್ಲೋ ಇದೆ ವಿ ಎ. ವಿ ಬಿ 790, ಜ್ಞಾಪಕ ಇದೆಯಾ? ಇದು 790 ಕಿಲೋನ್ಯೂಟನ್, ವಿ ಎ 770. ಎಲ್ಲ ಬರಿಬೇಕು. H10 ಎಷ್ಟದು? ನೀವು ಅವತ್ತು ಹೇಳಿದ್ರಲ್ಲ, ತಪ್ಪದು ತಪ್ಪಾಯ್ತು, ನಾನು ಕೊಟ್ಟಿರೋದು ಅಂತ. 1025 ಪಾಯಿಂಟ್ ಎಷ್ಟು? 0.4 ಆಯ್ತು ಬಿಡಿ, ಅಷ್ಟೇ ಬರೆಯೋಣ. 0.25 ರೈಟ್. 1025.4 ರೈಟ್. ಮರ್ತೋಯ್ತು ನನಗೆ. ಎಂಟರ್ ಆಲ್ ದ ರಿಯಾಕ್ಷನ್ಸ್, ಗೊತ್ತಾಗುತ್ತಲ್ಲ ಈಗ ಕ್ವಶನ್ ಅಲ್ಲಿ ಆಮೇಲೆ ಕೊಡ್ತೀಯಾನು ಆಯ್ತಲ್ಲ. ರೈಟ್ ರೈಟ್. ಫಾರ್ ದಿ ಫಸ್ಟ್ ಕ್ವಶನ್, ರೈಟ್, ಫಾರ್ ದ ಫಸ್ಟ್ ಕ್ವಶನ್ ಈಸ್, for the first question is find horizontal reaction or horizontal thrust. First horizontal reaction. ಅದಕ್ಕೆ ಎಷ್ಟು ಮಾರ್ಕ್ಸ್? 12 ಮಾರ್ಕ್ಸ್. 12, 13, 14, 15 ಮಾರ್ಕ್ಸ್. ಇದಕ್ಕೆ 15 ಕೊಡ್ತಾರೆ ಆಯ್ತಲ್ಲ. ಫೈಂಡ್ horizontal reaction, horizontal thrust, ರೈಟ್, ವಿಚ್ ಇಸ್ ಆಲ್ರೆಡಿ ಓವರ್. ಇದು ಬೇರೆ, ಇದಕ್ಕೂ ಇದಕ್ಕೆ ಮಿಕ್ಸ್ ಮಾಡಬೇಡಿ. ಎಚ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ತಕ್ಷಣ ಬೇರೆ ಆಯ್ತಾ. ವಿಚ್ ಇಸ್ ಆಲ್ರೆಡಿ ಓವರ್. ನೆಕ್ಸ್ಟ್ ಈಗ ಇಂಪಾರ್ಟೆಂಟ್. ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್ ಈಸ್ ಫೈಂಡ್ ಬೆಂಡಿಂಗ್ ಮೂಮೆಂಟ್, ರೇಡಿಯಲ್ ಶಿಯರ್, ಬ್ರಾಕೆಟ್ ಅಲ್ಲಿ ಆರ್ ಎಸ್ ಬರೀ ಸಾಕು. ಯಾರು ಪ್ರಮಾಣ ಬರೀತಾರೆ ಫಸ್ಟ್ ಬರೀ ಬೆಂಡಿಂಗ್ ರೇಡಿಯಲ್ ಶಿಯರ್ ಅಂತ ಬರೀರಿ, ಬ್ರಾಕೆಟ್ ಇನ್ನು ಮುಂದೆ ಆರ್ ಎಸ್ ಅಂತ. ಎಕ್ಸಾಮ್ ಅಲ್ಲಿ ಆರ್ ಎಸ್ ಬರಿಬೇಡಿ, ಮಾರ್ಕ್ಸ್ ಕಟ್ ಮಾಡ್ತಾರೆ. ಅಂಡ್ ನಾರ್ಮಲ್ ಥ್ರಸ್ಟ್ NT at ಕೆಳಗೆ ಬರೀ 1 at 5 meter from left hand, at 5 meter from left hand ಇದಲ್ಲ. ಹಂಗೆ ಇರಲಿ, ಈ ಕಡೆ ಬನ್ನಿ. ಇನ್ನು ಬೇಕಾದಷ್ಟು ಪಾಯಿಂಟ್ ಇದೆ, ಈ ಕಡೆ ಬನ್ನಿ. ಅದು ಬಿಟ್ಬಿಡಿ, ಹಾಗೆ ಬಿಟ್ಬಿಡಿ. ಈ ಕಡೆ ಬನ್ನಿ. ನಾವು ಕಂಟಿನ್ಯೂ. ಸ್ಕೆಚ್ ರೆಡಿ, ನ್ಯೂ ಸ್ಕೆಚ್ ರೆಡಿ, ಕರೆಕ್ಟಾ? ನ್ಯೂ ಸ್ಕೆಚ್ ರೆಡಿ ನೋಡಿ. ಈಗ ಆಯ್ತು, ಹೇಳಿ ಏನ್ ಮಾಡ್ತೀರಿ ಈಗ? ಯಾವ ಪಾಯಿಂಟ್ ಬೇಕು ಫಸ್ಟ್ ಹೇಳಿ, ಏನು ಅಂತ ಏನ್ ಬೇಕು ನಮಗೆ? ಬೆಂಡಿಂಗ್ ಮೊಮೆಂಟ್ ಟು ಫೈಂಡ್ ವಾಟ್. ಬರೀ ಅಲ್ಲಿ ಬರಿಬೇಡಿ, ಅಲ್ಲಿ ಬರಿಬೇಡಿ. ಟು ಫೈಂಡ್ ವಾಟ್? ಬೆಂಡಿಂಗ್ ಮೊಮೆಂಟ್, ಆಮೇಲೆ ರೇಡಿಯಲ್ ಶಿಯರ್ RS and normal thrust NT. On the question 1 ಎಲ್ಲಿ at ಎಲ್ಲಿ ಕೊಡ್ತಾರೆ? 5 meter ಫ್ರಮ್ ಎಲ್ಲಿಂದ? ಎ, ಕರೆಕ್ಟಾ? ಸೇ ಸ್ಟ್ಯಾಂಡರ್ಡ್ ಪಾಯಿಂಟ್ ಆಯ್ತು. ಎಲ್ಲಿದೆ ಅದು ಸ್ಟ್ಯಾಂಡರ್ಡ್ ಪಾಯಿಂಟ್? ಇಲ್ಲ. ಸೇ ನಾಮಕರಣ ಮಾಡಿ P1 ಅಂತೀರಿ, ರೆಡ್ ಕಲರ್ ಹೊಸ ಪಾಯಿಂಟ್ ನೋಡಿ, P1. ಈಗ ಡಿಕ್ಟೇಟ್ ಮಾಡ್ತೀನಿ, ಗೋ ಬ್ಯಾಕ್ ನೋಡಿ, ಡಿಕ್ಟೇಟ್ ಮಾಡ್ತೀನಿ ಅಂಡ್ ಮಾರ್ಕ್ P1 ನೋಡಿ. ಎಲ್ಲಿದೆ ಅದು? ಓ, ಇಲ್ಲಿದೆಯಾ? ಇಲ್ಲಿದೆ. ಏನಿದು? P1 ಹೊಸ ಪಾಯಿಂಟ್. ಎಷ್ಟಿದು? ಎಕ್ಸ್ 5 ಮೀಟರ್ ಆಯ್ತಲ್ಲ. ಈಗ ಅಲ್ಲೇ ಮಾರ್ಕ್ ಹೈಟ್ ದೇರ್ ಆಲ್ಸೋ. ಏನಿದು? ಮಾರ್ಕ್ ಹೈಟ್ ದೇರ್ ಆಲ್ಸೋ. ಬರೀ ಮಾರ್ಕ್ ಅಲ್ಲಿ ಬರೀ ಮಾರ್ಕ್ ಹೈಟ್ ದೇರ್ ಆಲ್ಸೋ. ದಟ್ ಈಸ್ ವೈ ಅಟ್ ದಟ್ ಪಾಯಿಂಟ್. ಇಲ್ಲಿ P1 ಆಯ್ತು, ಕರೆಕ್ಟಾ? ವೈ ಅಟ್ ದಟ್ ಪಾಯಿಂಟ್ ಹೈಟ್ ಆಯ್ತು. ಸಬ್ಸ್ಟಿಟ್ಯೂಟಿಂಗ್ ಗೆಟ್ P1 ನೋಡಿ. ಇದಕ್ಕೆ ಮುಂಚೆ ನಿಮ್ಗೆ ಗೊತ್ತು, ಸಬ್ಸ್ಟಿಟ್ಯೂಟಿಂಗ್ ಗೆಟ್ ವಾಟ್? P1. Substituting get P1 using Yx equation. Substituting get red color ಪೆನ್ನೆ ಕಾಣ್ತಾ ಇಲ್ಲ. Substituting get what? P1 using what? Yx equation. Note, we already know Yx equation. ಏನ್ ಹೇಳಿ? ಬರೆಯೋಣ ಆಯ್ತಲ್ಲ. ಹೇಳಿ ಆನ್ಸರ್ ಬರಿಬೇಡಿ. ಈಗ ಮುಂಚೆ ಬರೀರಿ,
ವೈ ಎಕ್ಸ್ ವೈ ಎಕ್ಸ್ ಈಕ್ವಲ್ ಟು 4 ಇಂಟು ಎಷ್ಟು ಎಚ್ ಬೇಡ ಆಯ್ತು ಮುಂಚೆ ಯೂಸ್ ಮಾಡಿದಿರಲ್ಲ 4 ಇಂಟು 8 ಬೈ ವಾಟ್ 40 ಸ್ಕ್ವೇರ್ ಇಂಟು ವಾಟ್ 40x ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಎಕ್ಸ್ ಇಕ್ವೇಶನ್ ಆಲ್ರೆಡಿ ಗೊತ್ತಲ್ಲ ನಿಮಗೆ. ಸಬ್ಸ್ಟಿಟ್ಯೂಟ್ ದೇರ್ ಹೇಳಿ ಆನ್ಸರ್ ಫಸ್ಟ್ ಬೇಡಿ ಮಾಡ್ಬೇಡಿ. ರೆಡಿ ಫಾರ್ ದಿಸ್ ಸಬ್ಸ್ಟಿಟ್ಯೂಟ್ ಎಕ್ಸ್ ಫ್ರಮ್ ನಿಯರೆಸ್ಟ್ ಎಂಡ್. ವೈ ಎಕ್ಸ್ ಬರಿಬೇಡಿ, ನೀವು ಅದು ಬರ್ಕೊಳ್ಳೋಂಗಿಲ್ಲ ಹೋಯ್ತು. ಇದು ಬರ್ಕೊಳ್ಳಿ ಪರವಾಗಿಲ್ಲ, ನೀವು ವ್ಯಾಲ್ಯೂ ಬರೆಯೋಂಗಿಲ್ಲ. ಫಾರ್ ದಿಸ್ ಸಬ್ಸ್ಟಿಟ್ಯೂಟ್ ಎಕ್ಸ್ ಫ್ರಮ್ ನಿಯರೆಸ್ಟ್ ಎಂಡ್ ಎಷ್ಟು ಹೇಳಿ ಈಗ ಸಬ್ಸ್ಟಿಟ್ಯೂಟಿಂಗ್ ಎಷ್ಟು ಹೇಳಿ ಬೇಗ. ಸಬ್ಸ್ಟಿಟ್ಯೂಟಿಂಗ್ ಎಕ್ಸ್ ಈಕ್ವಲ್ ಎಷ್ಟು ಅಲ್ಲಿ ನೋಡಿ, ಎಕ್ಸ್ ಈಕ್ವಲ್ ಟು ಇಲ್ಲಿ ಬೇಕು 5 ಹೇಳಿ ಆನ್ಸರ್. ವೈ ಅಟ್ ವಾಟ್ ಪಾಯಿಂಟ್ P1 ಹೇಳಿ ಆನ್ಸರ್. 4 ಇಂಟು 8 ಡಿವೈಡ್ ಬೈ ವಾಟ್ 5 ಸ್ಕ್ವೇರ್ ಇಂಟು 40 ಇಂಟು 5 ಮೈನಸ್ ವಾಟ್ 5 ಸ್ಕ್ವೇರ್ ಎಷ್ಟು ಬರುತ್ತೆ ನೋಡಿ ಬೇಗ ಆನ್ಸರ್. ವೈ ಎಕ್ಸ್ ಬಂತು ಇನ್ ಮೀಟರ್. ನೀವು ಇಲ್ಲಿ ಬರಿಬೇಡಿ, ಇದಾದ್ಮೇಲೆ ಇಲ್ಲಿಗೆ ನೀವು ಎಕ್ಸ್ ಏನ್ ಮಾಡಿ ಗೊತ್ತಾ, ನಿಯರೆಸ್ಟ್ ಎಂಡ್ ಇಂದ ಹಾಕಿ. ಯಾವ ಎಂಡ್ ಹತ್ರ ಆ ಎಂಡ್ ಇಂದ. ಇನ್ನೊಂದು ಇಂಪಾರ್ಟೆಂಟ್ ಈಗ ವೈ P1 ಬಂತು 3.5 ಆಯ್ತು ಬಿಡಿ 3.5 ಮೀಟರ್ ರೈಟ್. ದೆನ್ ಬರಿ ದೆನ್ ಫೈಂಡ್ ಬೆಂಡಿಂಗ್ ಮೊಮೆಂಟ್. ಫೈಂಡ್ ಬೆಂಡಿಂಗ್ ಮೊಮೆಂಟ್ ಎಲ್ಲಿ at that point. Find bending moment at that point. Note, now H is considered. ಅದು m dash x ಬೇರೆ ಗೊತ್ತಲ್ಲ, ಅದು ಇಂಟಗ್ರೇಷನ್ ಮಾಡ್ತಾ ನೀವು m dash x ಬರಿತೀರಿ, ಅದು ಏನದು ಬೆಂಡಿಂಗ್ ಮೂಮೆಂಟ್ ವಿದೌಟ್ ವಾಟ್ h ಹೇಳಿದನು. ನಾವು h is ರೈಟ್. ನೋಟ್ ಅರ್ಲಿಯರ್ ಫಾರ್ ಇಂಟಗ್ರೇಷನ್ m dash x ಏನ್ ಮಾಡಿದೆ h, ಬಟ್ ಅರ್ಲಿಯರ್ for integration for m dash x h is what ಈಗಲ್ಲ ಅರ್ಲಿಯರ್ ಫಾರ್ ಇಂಟಗ್ರೇಷನ್ ಫಾರ್ m dash x h is what ಅಲ್ಲಿ h ಏನು ಅಲ್ಲಿ h ಇಲ್ಲ, h is not considered. ಇಂಟಗ್ರೇಷನ್ ಮೇಲೆ ಅಲ್ಲಿ h ಮಾಡ್ತಾ ಇರೋದು ನಾವು, ಇಲ್ಲಿ h ಬೇಕು. ಅರ್ಲಿಯರ್ ಫಾರ್ ಇಂಟಗ್ರೇಷನ್ ಫಾರ್ ಬೆಂಡಿಂಗ್ ಮೂಮೆಂಟ್ h is what ನಾಟ್ ಕನ್ಸಿಡರ್ಡ್ ಅಲ್ಲಿ. ಬಟ್ ಇಲ್ಲಿ ಹಿಯರ್ ಇಲ್ಲೇನು, ಬಟ್ ಹಿಯರ್ h is considered. And also note, bending moment due to h is always what ನಿಮಗೆ bending moment due to h is always negative. bending moment due to h is always negative. ನಾನು ಹೇಳಿದ್ದೀನಿ ನಾನು ವಾಕಿಂಗ್ ಅದು ಬೆಂಡಿಂಗ್ ಮೂಮೆಂಟ್ 4th ಅಲ್ಲಿ 50 ಬಾರಿ ಹೇಳಿದ್ದೀನಿ ಅದನ್ನ. ಬೆಂಡಿಂಗ್ ಮೂಮೆಂಟ್ ಡ್ಯೂ ಟು h is always negative. ಬೆಂಡಿಂಗ್ ಮೂಮೆಂಟ್ ಹೇಳಿ ಆನ್ಸರ್ ಈಗ ಬೇಗ ಬೇಗ ಹೇಳಿ ಆನ್ಸರ್. ಇಲ್ಲಿ ಬನ್ನಿ ಈ ಕಡೆ ನೋಡಿ ಬೇಗ ಬೇಗ ಹೇಳಿ. ಪ್ಲಸ್ ಎಷ್ಟು 770 ಇಂಟು ಎಕ್ಸ್ 5 ಮೈನಸ್ 1024 ಪಾಯಿಂಟ್ ಎಷ್ಟದು 5 ಇಂಟು ಎಷ್ಟು ಇಂಟು ಅಲ್ಲ ಇಲ್ಲಿ ಬೆಂಡಿಂಗ್ ಇಲ್ಲಿ ಬೆಂಡಿಂಗ್ ಇವೆಂಟ್ 770 ಇಂಟು 5 ಹೊರಿಜಾಂಟಲ್ ಫೋರ್ಸ್ ಇಂಟು ವರ್ಟಿಕಲ್ ಡಿಸ್ಟೆನ್ಸ್ ಎಷ್ಟು ಇಂಟು ಎಷ್ಟು ವೈ P1 ಗೊತ್ತಾ ನಿಮ್ಗೆ ಎಷ್ಟು ಮತ್ತೆ ಅಲ್ಲಿ ಗೊತ್ತಿಲ್ವಾ ವೈ P1 ಗೊತ್ತಲ್ಲ. ನೆಕ್ಸ್ಟ್ ಹೇಳಿ ಇನ್ನೂ ಆಗಿಲ್ಲ. ಮೈನಸ್ 30 ಇಂಟು ಎಷ್ಟು ಇಲ್ಲಿ ನೋಡ್ಬೇಕು 30 ಇಂಟು 5 ಇಂಟು ವಾಟ್ ಇಂಟು 5/2 ಆಯ್ತು. ಬೆಂಡಿಂಗ್ ಮೂಮೆಂಟ್ ಬಂತು ಕಿಲೋ ನ್ಯೂಟನ್ ಮೀಟರ್. ಕರೆಕ್ಟಾ? ಬರೀ ನೆಕ್ಸ್ಟ್ ಗೆಟ್ ದ ಬೆಂಡಿಂಗ್ ಮೂಮೆಂಟ್ ಆಯ್ತು. ನಾವು ಕಂಟಿನ್ಯೂ if they want radial shear and what normal thrust. ಕೆಲವರು ಬರೇ BM ಕೇಳ್ಬೋದು ಅವರು ಆಯ್ತಲ್ಲ ರೈಟ್. ನೆಕ್ಸ್ಟ್ ನೋಡಿ ಟು ಫೈಂಡ್ ವಾಟ್ ಹೇಳಿ. ನೆಕ್ಸ್ಟ್ ಟು ಫೈಂಡ್ ಯಾರು ಹೇಳಿ RS and what NT ಆಯ್ತಲ್ಲ. ಬರೀ ಫಾರ್ಮುಲಾ RS ಈಕ್ವಲ್ ಟು V cos theta ಮೈನಸ್ ಏನು H sin theta. NT equal to V sin theta plus H cos theta. ಇದು ಫಾರ್ಮುಲಾ. ಇದು ಗೊತ್ತಲ್ಲ ಫಾರ್ಮುಲಾ. ಈಗ ವೆರಿ ಇಂಪಾರ್ಟೆಂಟ್. ಈಗ ವಿ ಇದು ಫಾರ್ಮುಲಾ ಫಾರ್ RS and NT ರೈಟ್. ವೇರ್ V is ಏನು
net vertical force. We are considering only left side. Left hand ನೋಡ್ಬೇಕು ನೀವು, ರೈಟ್ ನೋಡೋಂಗಿಲ್ಲ. ಕನ್ಸಿಡರಿಂಗ್ ಓನ್ಲಿ ಲೆಫ್ಟ್ ಸೈಡ್, ರೈಟ್ ನೋಡೋಂಗೇ ಇಲ್ಲ, ಆಯ್ತಲ್ಲ, ಓನ್ಲಿ ಲೆಫ್ಟ್ ಸೈಡ್. ಸೊ and only what? Left side. Right. Note, for bending moment any side, earlier for bending moment any side ಜ್ಞಾಪಕ ಇದೆಯಲ್ಲ ಅದು. ಬಟ್ ಫಾರ್ ಆರ್ ಎಸ್ ಅಂಡ್ ಏನ್ ಮಾಡ್ಬೇಕು, ಲೆಫ್ಟ್ ಏರ್ ನೋಡ್ಬೇಕು ನೀವು ಮಾಡಿ. ಫಾರ್ ಬೆಂಡಿಂಗ್ ಮೂಮೆಂಟ್ ಏನ್ ಹೇಳಿ ನಾನು, ಎನಿ ಸೈಡ್. ನೀವು ಇಲ್ಲೆಲ್ಲ ಇದ್ರೆ ಈ ಕಡೆ ನೋಡಿ ಬೆಂಡಿಂಗ್ ಮೂಮೆಂಟ್ಗೆ. ಅದು ಆರ್ ಎಸ್ ಎನ್ ಟಿ ಮಾತೇನ್ ಮಾಡಿ, ಲೆಫ್ಟ್ ಇಂದೇ ನೋಡಿ. ಆಮೇಲೆ ಆಲ್ಸೋ ಟು ಗೆಟ್ ಥೀಟಾ ಏನ್ ಮಾಡಿ, ಏನ್ ಮಾಡಬೇಕು, ಡಿಫರೆನ್ಶಿಯೇಟ್. ಯಾರು ಡಿಫರೆನ್ಶಿಯೇಟ್? ಒಂದು ನಿಮಿಷ, ವಿ ಕೊಟ್ಟಲ್ಲ ಏನು ಅಂತ, ಟು ಗೆಟ್ ಥೀಟಾ ಡಿಫರೆನ್ಶಿಯೇಟ್ ಹೇಳಿ. ಟು ಗೆಟ್ ಥೀಟಾ ಡಿಫರೆನ್ಶಿಯೇಟ್ ಯಾರು, ವೈ ಎಕ್ಸ್ ಇಕ್ವೇಶನ್. ವಿ ಗೆಟ್ ವಾಟ್, ಅಲ್ಲ, ವಿ ಗೆಟ್ ವಾಟ್, dy by dx, which is what, which is tan theta. ಬರೀ differentiate yx equation, we get dy by dx which is tan theta. ಹೇಳಿ ಎಷ್ಟು ಅಂತ ಅಲ್ಲಿ ನೋಡಿ, ಎಷ್ಟದು, 4 into 8 ಡಿವೈಡ್ ಬೈ ಎಷ್ಟು, ಡಿವೈಡ್ ಬೈ ಬರಬೇಡಿ, ಎಷ್ಟದು ಡಿವೈಡ್ ಬೈ 40 ಸ್ಕ್ವೇರ್ ಇಂಟು ವಾಟ್, ಇಂಟು 4 ಕಾನ್ಸ್ಟೆಂಟ್ ಹಂಗೆ ಇರುತ್ತೆ. 4 into 8 by 40 ಸ್ಕ್ವೇರ್ ಇಂಟು ಏನಾಗುತ್ತೆ, ಇದು 40, ಇದೇನಾಯ್ತು ಮೈನಸ್ 2x ಆಯ್ತು. ಈಗ ನಾವು ಸಬ್ಸ್ಟಿಟ್ಯೂಟ್ ಎಕ್ಸ್ ಫಾರ್ ದಟ್ ಪಾಯಿಂಟ್, ಸಬ್ಸ್ಟಿಟ್ಯೂಟ್ ಎಕ್ಸ್ ಫಾರ್ ದಟ್ ಪಾಯಿಂಟ್. ಬರೀ ಫಾರ್ ಆರ್ ಎಸ್ ಅಂಡ್ ಎನ್ ಟಿ ಇನ್ ದಿಸ್ ಸೆಮಿಸ್ಟರ್, ಫಾರ್ ಆರ್ ಎಸ್ ಅಂಡ್ ಎನ್ ಟಿ ಇನ್ ದಿಸ್ ಸೆಮಿಸ್ಟರ್. ಹಳೆದು ಬೇರೆ ಇದೆಯಾ, ನಾನು ಈ ಕಡೆ ಮಾಡಿ ಏನು ಬೇಡ, ಅಲ್ಲಿ ಅವ ನೀವು ಆಂಟಿ ಕ್ಲಾಕ್ ವೈಸ್ ಸೈನ್ ಅಲ್ಲಿ ನೋಡ್ಬೇಕು, ಆ ಒದ್ದಾಟ ಬೇಡ. ಈ ಸೆಮಿಸ್ಟರ್ ಮಾತ್ರ ಫಾರ್ ಆರ್ ಎಸ್ ಅಂಡ್ ಎನ್ ಟಿ ಇನ್ ದಿಸ್ ಸೆಮಿಸ್ಟರ್ ಸಬ್ಸ್ಟಿಟ್ಯೂಟ್ ಎಕ್ಸ್ ಫ್ರಮ್ ಲೆಫ್ಟ್ ಹ್ಯಾಂಡ್ ಓನ್ಲಿ, ರೈಟ್ ಇಂದ ಮಾಡಬೇಡಿ. ನೀವು ಬೆಂಡಿಂಗ್ ಮೆಂಟ್ ಎಲ್ಲೂ ಮಾಡಿ ಪರವಾಗಿಲ್ಲ, ಬೆಂಡಿಂಗ್ ಮೆಂಟ್ ಯಾವ ಕಡೆ ಆಗುತ್ತೆ. ಸಬ್ಸ್ಟಿಟ್ಯೂಟ್ ಎಕ್ಸ್ ಫ್ರಮ್ ವಾಟ್, ಲೆಫ್ಟ್ ಹ್ಯಾಂಡ್ ಓನ್ಲಿ. ಹೇಳಿ ಆನ್ಸರ್. ಸಬ್ಸ್ಟಿಟ್ಯೂಟಿಂಗ್ ಎಕ್ಸ್ ಎಷ್ಟು ಹೇಳಿ ಬೇಗ, ಲೆಫ್ಟ್ ಇಂದ ಎಷ್ಟು, ಎಷ್ಟು ಲೆಫ್ಟ್ ಎಕ್ಸ್, ಎಕ್ಸ್ ಎಷ್ಟು ಹೇಳಿ ಆನ್ಸರ್. ಟ್ಯಾನ್ ಥೀಟಾ ಎಲ್ಲಿ, ಟ್ಯಾನ್ ಥೀಟಾ ಎಲ್ಲಿ, T1. ಎಷ್ಟು ಬರುತ್ತೆ ನೋಡಿ, ಥೀಟಾ P1 ಬಂತು. ಸೈನು ಬೇಕು, ಥೀಟಾಗೆ ಸೈನ್ ಬೇಕು. ಟ್ಯಾನ್ ಯಾವ ಯೂನಿವರ್ಸಲ್ ಮಾಡಿದ್ವಿ, ಟ್ಯಾನ್ ಥೀಟಾ ಅದು ಟ್ಯಾನ್ ಥೀಟಾ, ಥೀಟಾ P1 ಇನ್ವರ್ಸ್ ಮಾಡಿ ಅಂದ್ರೆ ಬಾಕ್ಸೇ ಕೊಡೋದು ಅವರು. ಎಷ್ಟು, 30 ಪಾಯಿಂಟ್ ಪ್ಲಸ್ ಮೈನಸ್ ಪ್ಲಸ್. ಬರೀ ಗೆಟ್ ಥೀಟಾ ವಿತ್ ಸೈನ್, ಬರೀ ಗೆಟ್ ಥೀಟಾ ವಿತ್ ಸೈನ್. ಪ್ಲಸ್ ಬಂದ್ರೆ ಪ್ಲಸ್ ಬರೀ, ದಟ್ ಈಸ್ ವಿತ್ ಪ್ಲಸ್ ಆರ್ ಮೈನಸ್ ಸೈನ್, ತುಂಬಾ ಇಂಪಾರ್ಟೆಂಟ್ ಆಯ್ತಾ. ಈಗ ದಟ್ಸ್ ಆಲ್, ಹೇಳಿ ಆನ್ಸರ್. ಈಗ at the point P, then at that point get what, get V, n positive. At that point get V, n positive, upward positive. But very important, considering what side, considering what side, left, right ನೋಡೋಂಗಿಲ್ಲ. Considering left side, underline ಮಾಡಿ. Considering left side, do not look right side. ಯಾವುದಕ್ಕೆ, ಆರ್ ಎಸ್ ಸೆಂಟಿಗರ್ ಈ ಸೆಮಿಸ್ಟರ್ ರೈಟ್ ನೋಡ್ಬೇಡಿ. ಎಷ್ಟು ಹೇಳಿ ಆನ್ಸರ್, ವಿ ಬೇಗ, ಪ್ಲಸ್ 770, ಆಮೇಲೆ ಮೈನಸ್ 30 into 5. ಎಷ್ಟು ಹೇಳಿ ಆನ್ಸರ್, ಎಷ್ಟು,
ಪ್ಲಸ್ 620 ಕಿಲೋ ನ್ಯೂಟನ್. ಸಬ್ಸ್ಟಿಟ್ಯೂಟಿಂಗ್ ಹೇಳಿ ಆನ್ಸರ್. ಆರ್ ಎಸ್ ಬೇಗ. ವಿ ಎಷ್ಟು? 620 ಇಂಟು ಕಾಸ್ ಆಫ್ ಎಷ್ಟು? ಕಾಸ್ ಆಫ್ 30.96 ಮೈನಸ್ ಎಚ್ ಎಷ್ಟು? ಇಂಟು ಸೈನ್ ಆಫ್ ಎಷ್ಟು? 30.96. ಆನ್ಸರ್ ಬೇಡಬೇಡಿ. ಈಗ ಎನ್ ಟಿ ಈಕ್ವಲ್ ಟು ಎಷ್ಟು? 620 ಇಂಟು ಏನು? ಪ್ಲಸ್ ಇದು ಪ್ಲಸ್ ಇದು ಆನ್ಸರ್ ಕಮ್ಸ್ ಇನ್ ವಾಟ್? ಕಿಲೋ ನ್ಯೂಟನ್. ಆಯ್ತು ಆಯ್ತಲ್ಲ, ಬರೀ ನಾವು ವೆರಿ ಇಂಪಾರ್ಟೆಂಟ್ ನೋಟ್. ವೆರಿ ಇಂಪಾರ್ಟೆಂಟ್ ನೋಟ್. ಒನ್ಸ್ ಅಗೈನ್ ರಿಮೈಂಡರ್, ಬರೀ ವೆರಿ ಇಂಪಾರ್ಟೆಂಟ್ ನೋಟ್. If RSNT required under a point load, if RSNT required under a point load, then twice calculation. That is just to left hand. If RSNT required under a point load, then what? Twice calculation. That is what? Just to left and what? Just to right. Right. So then first to get V, just to left. First to get V, just to left. Substitute, get RSNT. Substitute and get RSNT. RSNT. ಆಯ್ತಲ್ಲ ಈಗ? Then find V, just to right. Just to right. Using the, just now found just to left value. ಪುನಃ ಮಾಡಬೇಕಂದಿಲ್ಲ. ಯೂಸಿಂಗ್ ದಿ ಜಸ್ಟ್ now found what? Just to left value. ಆಯ್ತು. ಅಗೈನ್ ಫೈಂಡ್ ವಾಟ್? RSN. RSN NT. ಆಯ್ತು ಆಯ್ತು ಬರೀ ಕೆಳಗೆ ಬರೀ. ಲಾಸ್ಟ್ ವಾರ್ನಿಂಗ್. ಬೆಂಡಿಂಗ್ ಮೊಮೆಂಟ್ ಎನಿ ಸೈಡ್. Any side. Last warning. For bending moment any side. To get Y, X from any end. To get Y, X from any end. ಯಾವ ಎಂಡು ಆಗುತ್ತೆ? ಯಾವುದಕ್ಕೆ? ಬೆಂಡಿಂಗ್ ಮೊಮೆಂಟ್ಗೆ. But for RS and NT, along with theta, ಯಾವ ಕಡೆಯಿಂದ? Only left side. Only left side. Only left side. ರೈಟ್ ನೋಡ್ಬೇಡಿ. ನೀವು ಎಲ್ಲಿದ್ರು ಲೆಫ್ಟ್ ನೋಡ್ಬೇಕು. ಆಯ್ತಾ ಸರ್? ಈಗ ಕ್ವಶನ್ ಬರೀ. ಏನ್ ಬರ್ದೆ? ಆ ಜಾಗ ಇದೆ ಅಲ್ಲ ಅಲ್ಲಿ ಬಿಡಿ. ಒಂದು ಏನ್ ಬರ್ದೆ? ಫೈಂಡ್ BMRSNT ಅಟ್ ಎಲ್ಲಿ? 5 ಮೀಟರ್ ಫ್ರಮ್ ಲೆಫ್ಟ್ ಹ್ಯಾಂಡ್. ಅಲ್ಲ ಕ್ವಶನ್ ಎಷ್ಟು ಏನ್ ಬರ್ಕೊಡಿ ನೀವು? ಬರೀ ಅಲ್ಲಿ ಬರ್ದಲ್ಲ ಕ್ವಶನ್ ಅಲ್ಲಿ. ಫೈಂಡ್ BMRSNT ಅಟ್ ವಾಟ್? ಒಂದು ಫಸ್ಟ್ ಪಾಯಿಂಟ್ ಅಲ್ಲ, ನಾನು ನಂಬರ್ ಹಾಕ್ದಲ್ಲ ಅಲ್ಲಿ. ಒಂದೇನು ಕಣಕ್ಕೆ ಬರೀ 2 ಅಂಡರ್ 100 ಕಿಲೋಮೀಟರ್. ಇರಿ ಬೇಗ ಒಂದು ನಿಮಿಷ ರೀ, ಇದು ಮಾಡಿ ನಿಲ್ಲಿಸ್ಬಿಡ್ತೀರಾ ಈಗ. ಇದು ಜ್ಞಾಪಕ ಇಟ್ಕೊಳ್ಳಿ. ಅಳಿಸ್ತೀನಿ ನಾನು ನೋಡಿ, ಇದು ಅಳಿಸ್ತೀನಿ. ಹೇಳಿ ನೆಕ್ಸ್ಟ್. ಇದಾಯ್ತಾ? ಹೇಳಿ ಬೇಗ. ನೆಕ್ಸ್ಟ್ ಏನು? ಬೇಗ ಹೇಳಿ. 2 ಏನು? BM ಬರೀ 2 ಫೈಂಡ್ ವಾಟ್? ಎಕ್ಸಾಮ್ ಒಂದೇ ಪಾಯಿಂಟ್ ಕೊಡೋದು ಅವರು. ಈಗ ಅಲ್ಲಿ ಬರಿಬೇಡಿ, ಅಲ್ಲೇ ಬರಿಬೇಡಿ. ಹೇಳಿ 2 ಫೈಂಡ್ ವಾಟ್ ಅಂದ್ರೆ ಇದಾಗಿ ಇಲ್ಲಿ ಬರ್ತಾ ಇರೋದು. ಯಾರು? ನೀವು ಇಲ್ಲಿ ಬರ್ಕೋಬಾರ್ದು, ನೀವು ಮನೇಲಿ ಬರ್ಕೋತಾ ಇದಾಗಿ ಬರ್ಬೇಕು. ಟು ಫೈಂಡ್ ವಾಟ್? BMRS ಅಂಡ್ ವಾಟ್? NT ಅಲ್ಲಿ ಅಂಡರ್ 100 ಕಿಲೋ ನ್ಯೂಟನ್. ಕರೆಕ್ಟಾ? ದಟ್ ಈಸ್ ಅಟ್ ವಾಟ್? D. ಈಗ ನೋಡಿ ಒಂದು ನೋಟ್. D ಸ್ಟ್ಯಾಂಡರ್ಡ್ ಪಾಯಿಂಟ್. ಮಾರ್ಕಿಂಗ್ ಬೇಡ, ಯಾಕೆ ಗೊತ್ತು. ಏನ್ ಮಾಡಿ ಫಸ್ಟ್ ಬೇಗ ಲೈಟ್ ಹೇಳಿದ್ದು. ಆ ಡಿ ಮಾಡ್ತೀರ, ಇದಿಲ್ಲ. ನೀವು ಡಿ ಮಾಡೋಗಿದ್ರಾಗ ಇದಿಲ್ಲ. ಯಾರು? P1 ಇಲ್ಲ, ಗೊತ್ತಲ್ಲ ನಿಮ್ಗೆ. ಏನ್ ಮಾಡಿ ಗೊತ್ತಾ? ಈಗ ಇನ್ನೊಂದು ಫೋಟೋ ಎಲ್ಲಿ ಐತಿ ಈಗ ನೋಡಿ. ಅಲ್ಲಿ ಇದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಆಮೇಲೆ ಇದ್ರದ್ದು P1 ಹೋಯ್ತು. ಫೋಟೋ ಹೋಯ್ತು. P1 ಇಲ್ಲ ಈಗ. ತೆಗೆದ್ಬಿಟ್ಟು ಹೇಳಿ ಆನ್ಸರ್ ಬೇಗ ಹೇಳಿ. ಸಬ್ಸ್ಟಿಟ್ಯೂಟ್ X ಈಕ್ವಲ್ ಟು ಬೇಗ ಹೇಳ್ಬೇಕು ನೀವು. 5 ಮೀಟರ್ ಇಲ್ಲಿಗೆ ನೋಡಿ. ಅಲ್ಲಿ ಎಷ್ಟು? 8 ಮೀಟರ್.
8 ಮೀಟರ್ ಗೆಟ್ ವಾಟ್ ಏನು ಗೆಟ್ ವಾಟ್ ವೈ ಪಿ ಅಲ್ಲ ಏನು ವೈ ಡಿ ಎಷ್ಟು ಹೇಳಿ 4 into 8 divided by 40 square into 40 into 8 minus what 8 square ಆನ್ಸರ್ ಬೇರೆ ಮಾಡ್ಬೇಕೀಗ. ನಾನೀಗ ಆ ಕಡೆ ಹೋಗ್ತೀನಿ, ಇನ್ನು ನೀವು ಬೇಕಾಷ್ಟು ಪಾಯಿಂಟ್ ಇದೆ ಮಾಡಕ್ಕೆ. ಇವತ್ತು ನೋಡಿ ಸ್ವಲ್ಪ ಜಾಸ್ತಿ ಇದೆ ನಮಗೆ ಕಾಸಿ 8 ಗಂಟೆಗೆ ನಾನು ಬೇರೆ ಕೆಲಸ ನನ್ನ ಕೆಲಸ ಮಾಡ್ತಾ ಇರ್ತೀನಿ, ಒಂದೊಂದೇ ಮಾಡ್ತಾ ಹೋಗ್ಬೇಕು ನೀವು. 1 2 3 4 5 6 7 ಪಾಯಿಂಟ್ ಇದೆ, ಇಡೀ ಜಾಲಾಡಿಸ್ಬಿಡ್ಬೇಕು. ಎಷ್ಟು 5.12 ಮೀಟರ್ ನೋಡಿ. ಈಗ ಹೇಳಿ ಏನ್ ಬೇಕು ಬಟ್ಟೆ ಅಲ್ಲಿ ನೋಡಿ, ಏನ್ ಮಾಡಿ ಈಗ ಬಿ ಎಂ ಎಟ್ ವಾಟ್ ಡಿ ಹೇಳಿ ಆನ್ಸರ್. ಈ ಕಡೆ ನೋಡಿ ಯಾವ ನೋಡಿ ಬಿ ಎಂ ಎಟ್ ಡಿ ಯಾವ ಕಡೆ ನೋಡಿ ಹೇಳಿ, ಲೆಫ್ಟ್ ಸೈಡ್ ನೋಡಿ. ಇದು ಯಾವ ಕಡೆ ನೋಡಿ ಲೆಫ್ಟ್, ಇಲ್ಲೂ ಅಷ್ಟೇ ಏನ್ ಮಾಡಿ ಎಕ್ಸ್ ಏನ್ ಮಾಡ್ತೀರಾ ನೋಡಿ, ಇಲ್ಲೂ ಲೆಫ್ಟ್ ಯಾವ ಕಡೆ ನೋಡ್ತೀರಾ ಲೆಫ್ಟ್ ಸೈಡ್ ನೋಡಿ. ಬಿ ಎಂಗೂ ಲೆಫ್ಟ್ ಸೈಡ್ ನೋಡಿ ಹೇಳಿ ಬಿ ಎಂ ಟಿ ಪ್ಲಸ್ 770 ಇಂಟು ಎಷ್ಟು 8 ಮೈನಸ್ 1025.4 ಇಂಟು ಅಲ್ಲಿ ಇರೋದು ಬರೀ ವೈ ಡಿ ಗೊತ್ತಾ ನಿಮ್ಗೆ. ನೆಕ್ಸ್ಟ್ ಮೈನಸ್ 30 ಇಂಟು 8 ಇಂಟು ವಾಟ್ 8/2 ಬೆಂಡಿಂಗ್ ಯೂನಿಟ್ ಆಯ್ತು. ಆನ್ಸರ್ ಬೇಡ ಬಿಡಿ, ಯು ಗೆಟ್ ದ ಬೆಂಡಿಂಗ್ ಯೂನಿಟ್ ಇನ್ ವಾಟ್ ಯೂನಿಟ್ KN ಮೀಟರ್. ಈಗ ನೆಕ್ಸ್ಟ್ ಟು ಫೈಂಡ್ ವಾಟ್ ಟು ಫೈಂಡ್ ನೋಡಿ ಇಲ್ಲಿ ಟು ಫೈಂಡ್ ನಾವು ಏನ್ ಹೇಳಿ ಲೆಫ್ಟ್ ಏನ್ ನೋಡ್ಬೇಕು ಕಂಪಲ್ಸರಿ ಗೊತ್ತಲ್ಲ. ಈಗ ಕಂಪಲ್ಸರಿ ಟು ಫೈಂಡ್ ವಾಟ್ ಆರ್ ಎಸ್ ಅಂಡ್ ಯಾರು NT ಹೇಳಿ ಆನ್ಸರ್. ಈಗ ನಾವು ಕಂಪಲ್ಸರಿ ಏನು ಕಂಪಲ್ಸರಿ ಯಾವ ನೋಡ್ಬೇಕು ಲೆಫ್ಟ್ ಹೇಳಿ ಬೇಗ. ಅದೇನು ನೋಡಿ ಕಥೆ ಪುನಃ ಫಾರ್ಮುಲಾ ಬೇಡ, ಫಾರ್ಮುಲಾ ಬರಿಬೇಕು ಫಸ್ಟ್. ಫಾರ್ಮುಲಾ ಬರಿಬೇಕು, ಒಂದು ಬಾರಿ ಬರಿಬೇಕು ನೀವು, ಪುನಃ ಬರೆಯೋದು ಬೇಡ. ಟು ಗೆಟ್ ವಾಟ್ ಇಲ್ಲಿ ಟು ಗೆಟ್ ಫಸ್ಟ್ ಏನು ಪುನಃ ಇದನ್ನ ಮಾಡೋದು ಬೇಡ, ಏನ ಅಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಒಂದು ಬಾರಿ ಮಾಡ್ಬೇಕು. ಹೇಳಿ ಬೇಗ ನೆಕ್ಸ್ಟ್ ಸಬ್ಸ್ಟಿಟ್ಯೂಟಿಂಗ್ ಎಕ್ಸ್ ಈಕ್ವಲ್ ಟು ಬೇಗ 8 ಮೀಟರ್ ಏನ್ ಬಂತು ನಿಮ್ಗೆ ಟ್ಯಾನ್ ಆಫ್ ಎಲ್ಲಿ ಟ್ಯಾನ್ ಎಷ್ಟು ನೋಡಿ ಏನು ಫಾರ್ಮುಲಾ 4 into 8 by what 40 square into 40 minus 2 into 8 ಯಾವ ಫಾರ್ಮುಲಾ ಹೈಟ್ ಫಾರ್ಮುಲಾ ಅಲ್ಲ ಥೀಟಾ ಫಾರ್ಮುಲಾ. ಥೀಟಾ ಬಂತು, ಸೈನ್ ಬೇಕು ಪ್ಲಸ್ ಬರುತ್ತೆ 25.64 ಡಿಗ್ರಿ. ಈಗ ನೋಡಿ ಈಗ ಇದಾಯ್ತಲ್ಲ. ಈಗ ನೆಟ್ ಏನ್ ಹೇಳಿ ನೆಟ್ ಏನ್ ಬೇಕು ಇಲ್ಲ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ ನಾವು ವೆರಿ ಇಂಪಾರ್ಟೆಂಟ್. ದೇರ್ ಈಸ್ ವಾಟ್ ಏನಿದೆ ಇಲ್ಲಿ ಪಾಯಿಂಟ್ ಲೋಡ್. ದೇರ್ ಫೋರ್ ಏನು JTL and what JTR for what RS and what ಅದಕ್ಕಿಲ್ಲ ಬೆಂಡಿಂಗ್ ಯೂನಿಟ್ಗಿಲ್ಲ ಹೇಳಿ ಫಸ್ಟ್ಗೆ. ಕನ್ಸಿಡರ್ ಏನ್ ಹೇಳಿ ಕನ್ಸಿಡರ್ ಬರಿಬೇಕು ಜಸ್ಟ್ ಟು ವಾಟ್ ಹೇಳಿ ಲೆಫ್ಟ್ ಆಫ್ ಯಾವ ಪಾಯಿಂಟ್ ಡಿ. JTL ಮಾಸ್ ಕಟ್ ಮಾಡ್ತಾರೆ ಅವರು ಹೇಳಿ ಆನ್ಸರ್ ವಿ ಎಷ್ಟು ನೋಡಿ ಏನ್ ಮಾಡ್ಬೇಕು ಗೊತ್ತಾ, ಇಲ್ಲಿ ಬನ್ನಿ ಜಸ್ಟ್ ಲೆಫ್ಟ್ ಚುಕ್ಕಿ ಹಾಕಿ ನೋಡಿ ಹೇಳಿ ಆಗಲೇ ನೋಡಿ ಯಾವ ನೋಡ್ಬೇಕು ಲೆಫ್ಟ್ ಹೇಳಿ ವಿ ಎಷ್ಟು ಹೇಳಿ ಇಂಟು ಎಷ್ಟು ಈಗ ಇಂಟು ಇಲಾಖೆ ಬರೇ ಲೋಡ್ ಈಗ ಹೇಳಿ ಮೈನಸ್ 30 ಎಷ್ಟು ಆನ್ಸರ್ ನೋಡಿ ಆಗೋಯ್ತು ನೋಡಿ. ಸೈನ್ ಪ್ಲಸ್ 30ಯಾ ಪ್ಲಸ್ 530 ಆಗೋಯ್ತು ಬಿಡಿ. ಸಬ್ಸ್ಟಿಟ್ಯೂಟಿಂಗ್ ಏನ್ ಬಂತ ಈಗ ಆರ್ ಎಸ್ ಅಂಡ್ ವಾಟ್ ಹೇಳಿ ಆರ್ ಎಸ್ ಹೇಳಿ ವಿ ಎಷ್ಟು 530 ಕಾಸ್ ಎಷ್ಟು ಆನ್ಸರ್ ಎಲ್ಲಿದೆ ಕಾಸ್ 25.64 ಮೈನಸ್ 1025.4 ಸೈನ್ 25.64. ನೆಕ್ಸ್ಟ್ NT 530 ಸೈನ್ 25.64 ಆಮೇಲೆ ಪ್ಲಸ್ 1025.4 ಕಾಸ್ ಎಷ್ಟು 25.64 ಆಯ್ತು. ನೆಕ್ಸ್ಟ್ ಕನ್ಸಿಡರ್
ಬೇಗ ಹೇಳಿ. ಜಸ್ಟ್ ಟು ಯಾರು ಆನ್ಸರ್ ಬೇಡ. ಜಸ್ಟ್ ಟು ರೈಟ್ ಆಫ್ ಯಾರು ಡಿ. ವಿ ಎಷ್ಟು ಹೇಳಿ? ವಿ ಅಪೋರ್ಡ್ ಜಸ್ಟ್ ಲೆಫ್ಟ್ ಎಷ್ಟು ಬಂತು ನಿಮ್ಗೆ ಆನ್ಸರ್? ಪ್ಲಸ್ 530 ಬಂತಾ? ಈಗ ಮಾಡಿ ಇಲ್ಲಿಗೆ ಬನ್ನಿ. ಇಲ್ಲಿ ಬರ್ತಾ ಮೈನಸ್ ಎಷ್ಟು? ಹಿಂದೆ ಬಂದಿರೋ ವ್ಯಾಲ್ಯೂ ಮೈನಸ್ ದಟ್ ಲೋಡ್ ಅಷ್ಟೇ, ಮತ್ತೇನಿಲ್ಲ. ಮೈನಸ್ ಎಷ್ಟು? 100. ಆನ್ಸರ್ ಪ್ಲಸ್ 430. ಒನ್ಸ್ ಅಗೇನ್ ದೇರ್ ಫೋರ್ ಏನು ಆರ್ ಎಸ್ ಅಂಡ್ ಎನ್ ಟಿ. ಈಗ ನೋಡಿ ವಿ ಎಷ್ಟು? ಈಗ ಇದೇ ಫಾರ್ಮುಲಾ 530 ಬಂದು ಎಷ್ಟು ಹಾಕಿ? 430. ಆಯ್ತು. ನಾವು ಏನೇ ಲೋಡಿಂಗ್ ಕೊಟ್ಟರು ಹಿಂಗೆ ಮಾಡ್ಬೇಕು. ಏನೇ ಕೊಟ್ಟರು ಹಿಂಗೆ ಮಾಡ್ಬೇಕು. ಟ್ವೈಸ್ ಮಾಡ್ಬೇಕು. ಬೇರೆ ಕೊಟ್ಟರೆ ಒಂದೇ ಕ್ಯಾಲ್ಕುಲೇಷನ್. ಪಾಯಿಂಟ್ ಹೊಡೆದು ಬೆಂಡಿಂಗ್ ಒಂದೇ ಬಾರಿ. ಆಯ್ತು. ಈಗ ಆಯ್ತಲ್ಲ. ಈಗ ಇದು ಸ್ಕ್ರೀನ್ ಶಾಟ್ ಫೋಟೋ ತಗೊಳ್ಬೇಕಾರೆ ಫೋಟೋ ಬೇಡವಾ? ಫೋಟೋ ತಗೊಳಕಾಗತ್ತಾ? ತಗೊಂಡ್ರ ಸರಿ. ಈಗ ನೋಡಿ ಬರೀ ಮೂರನೇ ಪಾಯಿಂಟ್. ಅಟ್ 13 ಮೀಟರ್ 13.5 ಮೀಟರ್ ಅಟ್ 13.5 ಮೀಟರ್ ನೋಡಿ. ಇದೆಲ್ಲ ಬೇಡ ಬಿಡಿ. ಟು ಫೈಂಡ್ ವಾಟ್ ಹೇಳಿ ನೆಕ್ಸ್ಟ್. ಮೂರನೇ ಪಾಯಿಂಟ್ ಟು ಫೈಂಡ್ ಯಾರು? ಬಿ ಎಂ ಆರ್ ಎಸ್ ಅಂಡ್ ಎನ್ ಟಿ. ಎಲ್ಲಿ ಹೇಳಿದ್ದಾನು? ಅಟ್ ವಾಟ್? 13.5 ಮೀಟರ್ ಫ್ರಮ್ ಎಲ್ಲಿಂದ? ಫ್ರಮ್ ಲೆಫ್ಟ್ ಹ್ಯಾಂಡ್. ಹೊಸ ಪಾಯಿಂಟ್ ಇದು? ಸ್ಟ್ಯಾಂಡರ್ಡ್ ಪಾಯಿಂಟಾ? ಅಲ್ಲ. ಇದು ಸ್ಟ್ಯಾಂಡರ್ಡ್ ಪಾಯಿಂಟಾ? ಇಲ್ಲ. ಏನ್ ಮಾಡ್ತೀರಾ? ಅಲ್ಲ, ಏನ್ ಮಾಡ್ತೀನಿ? P2 ತಾಕಿ. ಗೋ ಬ್ಯಾಕ್ ನೋಡಿ. ಈಗ ನೋಡಿ ಇದೆಲ್ಲ ಅದು ಕೊಟ್ರೆ ಇದು ಕೊಡಲ್ಲ. ಇದು ಫ್ರೆಶ್ ಐತಿ. ಈಗ ತಾರೆ ಕ್ಲಾಸ್ ಸ್ಟಾರ್ಟ್ ಆಗಿರೋದು ನೋಡಿ. ಒಯ್ಲ್ ಬರತ್ತಾ? ಏನಿದು? P2. ಆಕ್ಚುಲಿ ಎಕ್ಸಾಮ್ ಅಲ್ಲಿ P2 ಅಲ್ಲ, ಪಿ ಇಂತೆ ಬರೀ. ಯಾಕೆ? ಇದು ಕೊಟ್ರೆ ಆ ಪಾಯಿಂಟ್ ಇರೋಲ್ಲ. ನೀವು ಇಲ್ಲಿ P2 ಬರೀರಿ. ಈಗ ಬೇಗ ಏನಿದು? ವೈ P2. ಇಲ್ಲಿಂದ ಇಲ್ಲಿಗೆ 13.5. ಬೇಗ ಹೇಳಿ. ಸಬ್ಸ್ಟಿಟ್ಯೂಟಿಂಗ್ x ಈಕ್ವಲ್ ಟು 13.5 ಮೀಟರ್. ಏನ್ ಮಾಡಿ? 40 ಇಂಟು ವಾಟ್? 40 ಇಂಟು ಎಷ್ಟು? 13.5 ಮೈನಸ್ 13.5 ಸ್ಕ್ವೇರ್. ಹೈಟ್ ಬಂತಾ? ಎಷ್ಟು ಬರುತ್ತೆ ನೋಡಿ. YP 4h/L ಸ್ಕ್ವೇರ್ ಫಾರ್ಮುಲಾ ಗೊತ್ತಲ್ಲ. ಹೈಟ್ ಬರ್ತದೆ 7 ಮೀಟರ್ ಬರುತ್ತೆ. ಹತ್ತತ್ರ 6 ಮೀಟರ್ ಬರುತ್ತೆ. 7 ಮೀಟರ್ 7.15 ಮೀಟರ್ ಹೈಟ್ ಅದು. ಹೇಳಿ ಬೆಂಡಿಂಗ್ ಮಾಡಿ ಬೇಗ. ಅಟ್ P2 ಕಂಟಿನ್ಯೂ ಮಾಡ್ತೀರಾ ಈಗ? ಇಲ್ಲಿ P2 ಹೇಳಿ. ಪ್ಲಸ್ 770 ಇಂಟು ಎಷ್ಟು? 13.5 ಮೈನಸ್ H ಇಂಟು 8. ಅಯ್ಯೋ YP2 ಎಷ್ಟು? YP2 ಮೈನಸ್ 30 ಇಂಟು UDL ಇಂಟು ಆಗಿಲ್ಲ. ಇನ್ನೊಂದಿದೆ ಮೈನಸ್ ಎಷ್ಟು? 100 ಇಂಟು ಇಲ್ಲಿ ಬೆಂಡಿಂಗ್ ಮೆಂಟ್ 100 ಇಂಟು ದಿಸ್ ಡಿಸ್ಟೆನ್ಸ್ ಎಷ್ಟು? 13.5 ಮೈನಸ್ ಏನು? 8. ಆಯ್ತು, ಅದಾಯ್ತು. ಟು ಫೈಂಡ್ ವಾಟ್? ಇನ್ನೊಮ್ಮೆ ಬರ್ರಿ ಕತೆ. ಆಕ್ಚುಲಿ ಬೇಡ, ಎಕ್ಸಾಮ್ ಬರಿಬೇಕು ನೀವು. ಒಂದೇ ಪಾಯಿಂಟ್ ಮಾಡುದು. ಇದೆಲ್ಲ ಬರ್ಬಿಟ್ಟು ಎಕ್ಸ್ ಎಷ್ಟು? ಏನಾಯ್ತು? 2 ಇಂಟು ವಾಟ್? ಎಷ್ಟು ಬರುತ್ತೆ ನೋಡಿ. ಥೀಟಾ P2 14.57 ಡಿಗ್ರೀಸ್. ಈಗ ಹೇಳಿ ವಿ ಈಕ್ವಲ್ ಟು ವಿ ಎಷ್ಟು? ಅಟ್ P2 ವಿ ಈಕ್ವಲ್ ಟು ವಿ ಆ ಕಡೆ ನೋಡಿ ಮೈನಸ್ 30 ಇಂಟು
13.5 ಇನ್ನೂ ಆಗಿಲ್ಲ. ಮೈನಸ್ 100 ಎಷ್ಟು ಬರುತ್ತೆ ನೋಡಿ, ವಿ ಬಂತು. ಸರ್ minus 428 ಏನು ಮೈನಸ್ 428 ಕಿಲೋಮೀಟರ್. ಸಬ್ಸ್ಟಿಟ್ಯೂಟಿಂಗ್ ಎಟ್ ವಾಟ್ RS ಆಯ್ತು, ಇನ್ನು ಬೇಡ. RSN ಇಂಟಿಗೂ ಮೈನಸ್ ಅಂತಾನೆ ಹಾಕೋಬೇಕು. ಏನು ಬರ್ತಾರೆ RS ಮಾಡ್ತಾ ವಿ ಎಷ್ಟು ಮತ್ತೆ ಮಾಡೋದಕ್ಕೆ ಮೈನಸ್ 428 ಇಂಟು ಹಂಗೆ ಬರಿಬೇಕು. ಆಯ್ತು, ಸೈನ್ ಅಂತ ಕನ್ಫ್ಯೂಷನ್. ಸೈನ್ ಏನು ಬಂತ ಅಂತ ಬರೆಯೋದು. ಬರಿ ನೆಕ್ಸ್ಟ್ 4th ಪಾಯಿಂಟ್. 3rd ಪಾಯಿಂಟ್ ಆಯ್ತಲ್ಲ, ಇಲ್ಲ ಆಯ್ತು, ಬರಿ 4th. ಅಟ್ ಕ್ರೌನ್, ಅಟ್ ಕ್ರೌನ್, ಅಟ್ ಕ್ರೌನ್ ಮಾಡಿ ಪೇಪರ್ ತಗೊಂಡು. ಈಗ ಒಂದು ಕೆಲಸ ಮಾಡಿ, ಯಾರು ಹೇಳ್ಬೇಡಿ, ಯಾರು ಪಾಸ್ ಮಾಡ್ಬೇಕಾರೆ. ಅಟ್ ಕ್ರೌನ್ ಇದು ಪಾಯಿಂಟ್ ಹೇಳಿ. ಇನ್ನೊಬ್ಬರು ಹೇಳ್ತೀವಿ, ಯಾಕಂದ್ರೆ ರೆಕಾರ್ಡ್ ಆಗ್ಬೇಕಲ್ಲ. ರೆಕಾರ್ಡ್ ಆಗ್ತಾ ಇಲ್ಲ. ಯಾವ ಪಾಯಿಂಟ್? 25 ಮೀಟರ್ ಫ್ರಮ್ ಲೆಫ್ಟ್. 5th ಪಾಯಿಂಟ್. ನಾಮಕರಣ ಏನ್ ಮಾಡಿದ್ರಿ? P3 ಅಂತ ಮಾಡಿದ್ರಿ. ಫಸ್ಟ್ ಏನ್ ಮಾಡಿ ಮಾರ್ಕ್ ಮಾಡಿ P3 ಎಲ್ಲ ಬರುತ್ತೆ. ಅದು ಸಿ ದಾಟ್ಬಿಟ್ಟು ಇದೆಲ್ಲ ಬರುತ್ತೆ, ಕರೆಕ್ಟಾ? P3 ಆಮೇಲೆ ಡಿಸ್ಟೆನ್ಸ್ ಎಷ್ಟು? 25. ಈ ಕಡೆ ಆ ಕಡೆ ಎಷ್ಟು? 15 ಆಯ್ತು. ಈಗ ಬೆಂಡಿಂಗ್ ಇವೆಂಟ್ ಮಾಡ್ಬೇಕು ನೀವು, ಕರೆಕ್ಟ್ ಅಲ್ಲ? ಅದಕ್ಕೆ ನೀವು ಯಾವ ಕಡೆ ನೋಡಿ, ರೈಟ್ ನೋಡಿ, ಎಕ್ಸ್ ಎಲ್ಲಿಂದ ಹಾಕಿ, ಅಲ್ಲಿಂದ ಹಾಕಿ. 15 ಎಷ್ಟು ಹೈಟ್? 7.5 ಮೀಟರ್ ಆಯ್ತು. ಬೆಂಡಿಂಗ್ ಇವೆಂಟ್ ಹೇಳಿ ಬೇಗ ಇಲ್ಲಿ. ಪ್ಲಸ್ 790 ಇಂಟು 15 15 ಮೈನಸ್ 1024 ಇಂಟು YP3 ಮೈನಸ್ 30 ಇಂಟು 15 ಇಂಟು 15/2 ಇನ್ನೂ ಆಗಿಲ್ಲ. ಮೈನಸ್ 200 ಇಂಟು ಇದು 15, ಇದು 12. ಯಾವ್ದಕ್ಕೆ ಬೆಂಡಿಂಗ್ ಇವೆಂಟ್ ಡಿಸ್ಟೆನ್ಸ್ ಮಾಡೋದು? ಲೋಡ್ ಇಂಟು ಡಿಸ್ಟೆನ್ಸ್ ಇಲ್ವಾ ಇಲ್ಲಿ? ಬೆಂಡಿಂಗ್ ಇವೆಂಟ್ 790 ಇಂಟು ಎಷ್ಟು? 15. horizontal ಇಂಟು ಎಷ್ಟು? YP3. 30 ಇಂಟು 15 ಇಸ್ ಟೋಟಲ್ ಲೋಡ್ ಇಂಟು ಎಷ್ಟು? ಮೈನಸ್ 200 ಇಂಟು 15 minus 12. ಬೆಂಡಿಂಗ್ ಇವೆಂಟ್ ಅಂತ ಆನ್ಸರ್. ಈಗ ಟು ಫೈಂಡ್ ವಾಟ್? RSNT. ಈಗ ಮಾತ್ರ ಏನ್ ಮಾಡ್ಬೇಕು ನಾವು? ಲೆಫ್ಟ್ ಹೇ ನೋಡ್ಬೇಕು. ಹೇಳಿ ಟು ಗೆಟ್ ಥೀಟಾ ಹೇಳಿ, ಹೇಳಿ ಬೇಗ. ಎಕ್ಸ್ ಎಷ್ಟು? 25 ಮೀಟರ್. 15 ಹಾಕ್ಬೇಡಿ, 15 ಹಾಕ್ಬೇಡಿ. ರೇಡಿಯಲ್ ಶಿಯರ್ ಮಾಡ್ತಾ ನೀವು ಲೆಫ್ಟ್ ಹೇ ನೋಡ್ಬೇಕು. ಹೇಳಿ ಎಷ್ಟು? 2 ಇಂಟು ಎಷ್ಟು? 25 ಎಷ್ಟು ಬರ್ತದೆ ನೋಡಿ ಥೀಟಾ? ಬೇಗ ಆಫ್ ಮಾಡ್ಬರ್ತೀವಿ. ರೇಡಿಯಲ್ ಶಿಯರ್ ಮಾಡ್ತಾ ನೀವು ಏನೇ ಮಾಡಿದ್ರು ಲೆಫ್ಟ್ ಇಂದೇ ಮಾಡಬೇಕು.
ರೈಟ್ ಇಂದ ಆಗತ್ತೆ, ಸೈನ್ ಚೇಂಜ್ ಮಾಡ್ಬೇಕಾಗ ಬೇಡ ಬೇಡ. ಆಗ ನೀವು ಬೇರೆ ಬೇರೆ ಪ್ರಿನ್ಸಿಪಲ್ ಎಷ್ಟು ಮೈನಸ್ ಮೈನಸ್ ಬರುತ್ತೆ ಈಗ ಥೀಟಾ ಎಷ್ಟು ಬಂತು, ಮೈನಸ್ 11.3 ಮೈನಸ್ ಬಂತು 11.3 ಡಿಗ್ರೀಸ್. ಈಗ ವಿ ಎಷ್ಟು ಹೇಳಿ ಲೆಫ್ಟ್ ನೋಡಿ ಬೇಗ, 770 ಮೈನಸ್ 30 ಇಂಟು 30 into ಇಲ್ಲಿಂದ ಫುಲ್ ಯೂಡಿಯನ್ ಎಷ್ಟು 20 ಇನ್ನೂ ಆಗಿಲ್ಲ, minus 100 -100 ಮೈನಸ್ ವಾಟ್ 60 ಎಷ್ಟು ಬಂತು ನೋಡಿ ವಿ. ಇನ್ನೆರಡು ಪಾಯಿಂಟ್ ನೀವು ಮಾಡ್ಬೇಕೀಗ, ನಾನು ಆ ಕಡೆ ಹೋಗ್ತೀನಿ. ಇನ್ನೆರಡು ಪಾಯಿಂಟ್ ನಾನು ಬರೋದಿಲ್ಲ, ಕೆಲಸ ಇದೆ ಹೇಗೆ, ನಾನು ರೆಡಿ ಮಾಡ್ತೀನಿ. ನಾನು 10 ನಿಮಿಷ ಬರೋದು ಈ ಕಡೆ. sir, minus 140 -140 ಸೈನ್ ಬಂತು. ಈಗ ಸಬ್ಸ್ಟಿಟ್ಯೂಟ್ ಆರ್ ಎಸ್ ಎಷ್ಟು ಹೇಳಿ, ವಿ ಎಷ್ಟು, ವಿ ಎಷ್ಟು -140 ಕಾಸ್ ಆಫ್ ವಾಟ್ cos minus 11 -11.3 ಆಮೇಲೆ -1025.4 ಇಂಟು ಸೈನ್ ಆಫ್ ಎಷ್ಟು sin of -11.3 ನಾರ್ಮಲ್ ಥ್ರಸ್ಟ್ -140 ಇಂಟು ವಾಟ್ sin ಸೈನ್ ಆಫ್ -11.3 ಪ್ಲಸ್ 1025.4 ಇಂಟು ಕಾಸ್ ಆಫ್ -11.3 ಆನ್ಸರ್ ಬಂತು. ಆಯ್ತಷ್ಟೇ, ಬರೀ ನೆಕ್ಸ್ಟ್ ಬರೀ ಅಲ್ಲಿ ಬರೀ. ಸರ್ ಇದಕ್ಕೆ ನಾವು ಜಸ್ಟ್ ರೈಟ್ ಮಾಡೋಣ ಸರ್? ಅಲ್ಲಿ ಪಾಯಿಂಟ್ ಹೊಡಿದ್ದೆ ಅಲ್ಲಿ ಇಲ್ಲ ಸರ್, ಅಲ್ಲಿ ಅಲ್ಲಿ ಜಸ್ಟ್ ಏನು ಮಾಡ್ತೀರಿ ಅಲ್ಲಿ ಬರೀ ನೆಕ್ಸ್ಟ್ ಬರೀ ನೆಕ್ಸ್ಟ್ ಫಸ್ಟ್ನೇ ಕ್ವಶನ್. ಈಗ 6ನೇ ಕ್ವಶನ್ ಬರೀ, ಇದೆರಡು ನೀವು ಮಾಡಬೇಕು. 6ನೇ ಕ್ವಶನ್ ಸರ್ ಅಂಡರ್ ಸರ್ ಯಾವ್ದು ಹೇಳಿ, ನೆಕ್ಸ್ಟ್ ಅಂಡರ್ 200 ಕಿಲೋಮೀಟರ್ ಸರ್ ಆಯ್ತು. 7ನೇ ಕ್ವಶನ್ ಅಟ್ 7.5 ಮೀಟರ್ ಫ್ರಮ್ ರೈಟ್ ಹ್ಯಾಂಡ್, ಅದಕ್ಕೆ ನೀವು P4 ತಗೊಳ್ಳಿ ಆಮೇಲೆ. ಸರ್ ಆಯ್ತು, ನನ್ನ ಕೆಲಸ ಮುಗೀತು. ರೆಕಾರ್ಡಿಂಗ್ ಬೇಡ ಈಗ, ಸ್ಟಾಪ್ ಮಾಡ್ತೀವಿ ಸದ್ಯ. ಈಗ ಕಟ್ ಮಾಡಿ ಹೇಳಿ ಈಗ ಒಂದು ನಿಮಿಷ ಹಂಗೆ ಹೇಳ್ತಾ ಹೋಗಿ ಏನು ಮಾಡ್ತೀವಿ.